ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 8ನೇ ತಾರೀಕು ಸೋಮವಾರ, ಅಷ್ಟಮಿ ತಿಥಿ ಹಾಗೂ ಇಂದು ಪೂರ್ವ ಭಾದ್ರಪದ ನಕ್ಷತ್ರ ಹಾಗೂ ಇಂದು ಶುಕ್ರ ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಫಲವನ್ನು ತಂದುಕೊಡುತ್ತೆ. ಮನೆಯಲ್ಲಿ ನೆಮ್ಮದಿ, ಮನಸ್ಸಿನಲ್ಲಿ ನೆಮ್ಮದಿ ಹಾಗೂ ಧನಾಗಮ ಹಾಗೂ ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಮುಖ್ಯವಾದಂತಹ ತಿರುವುಗಳು ನಿಮಗೆ ಸಾಧ್ಯವಾಗುತ್ತೆ ಮತ್ತು ಕೋರ್ಟ್ ಕಚೇರಿ ಮ್ಯಾಟರ್ಗಳಲ್ಲಿ ಜಯ ಪ್ರಾಪ್ತಿ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. 20 ದಿನಗಳ ತನಕ ನೀವು ಮಾಧ್ಯಮಗಳಲ್ಲಿ ಶೈನ್ ಆಗಬಹುದು ಮತ್ತು ಮಾಧ್ಯಮಗಳಲ್ಲೇ ಕೆಲಸ ಮಾಡ್ತಾ ಇರುವಂತವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಆತ್ಮವಿಶ್ವಾಸದ ಯಶಸ್ಸನ್ನು ನೀವು ನೋಡ್ತೀರಿ. ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಬಹಳ ಶುಭಕರ ಸಮಾರಂಭಗಳು ಜರುಗಬಹುದು. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ಮನೆಯಲ್ಲಿ ಸುಖ ಸಂತೋಷ ಪ್ರಾಪ್ತಿ ಹಾಗೂ ಮನೆಯಲ್ಲಿ ಪೂಜಾ ಇತ್ಯಾದಿಗಳು ಸಮಾರಂಭಗಳು ಜರುಗಬಹುದು. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಶುಕ್ರ ನಿಮ್ಮ ರಾಶಿಗೆ ಬರೋದ್ರಿಂದ ಮಿತ್ರತ್ವಗಳ ಪ್ರಾಪ್ತಿ, ಹೊಸ ಮಿತ್ರರನ್ನು ನೀವು ಗಳಿಸಬಹುದು ಮತ್ತು ಹಳೆಯ ಮಿತ್ರತ್ವಗಳಲ್ಲಿ ತೊಂದರೆಗಳಿದ್ದೆಲ್ಲವೂ ಈಗ ಪರಿಹಾರವಾಗಿ ಶತ್ರುನಾಶ, ಶತ್ರುಧ್ವಂಸ. ಸಿಂಹರಾಶಿಯವರಿಗೆ ಕಷ್ಟಕರವಾದಂತಹ 20 ದಿನಗಳು. ಮಿತ್ರತ್ವಗಳಲ್ಲಿ ಒಡಕು, ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ ಒಡಕು, ಹೆಂಗಸರ ಮೂಲದಿಂದ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಕಾರ್ಯಕ್ಷೇತ್ರದಲ್ಲಿ ಬಹಳ ಕಷ್ಟಕರವಾದಂತಹ 20 ದಿನಗಳನ್ನ ನೀವು ನೋಡಬೇಕಾಗಿ ಬರಬಹುದು. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಇಷ್ಟಾರ್ಥ ಸಿದ್ಧಿ, ಧನಾಗಮ, ಮುಖ್ಯವಾಗಿ ಮಿತ್ರರಿಂದ, ಬಂಧು ಬಾಂಧವರಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದನ್ನ ನೀವೀಗ ನೋಡ್ತೀರಿ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ಕಷ್ಟಕರವಾದಂತಹ 20 ದಿನಗಳನ್ನ ನೀವು ನೋಡಬೇಕಾಗಿ ಬರಬಹುದು. ಹೆಂಗಸರ ಮೂಲದಿಂದ, ಹೆಂಗಸರಿಂದ ಮನಸ್ಸಿಗೆ ಕ್ಲೇಶ ಹಾಗೂ ನಿಮ್ಮ ಸ್ಥಾನಮಾನಕ್ಕೆ ಚ್ಯುತಿಯಾಗುವಂತಹ ಸಂದರ್ಭಗಳನ್ನ ನೀವು ಎದುರಿಸಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಭಾಗ್ಯೋದಯ, ಮನಸ್ಸಿಗೆ ನೆಮ್ಮದಿ. ಮುಂದಿನ 20 ದಿನಗಳ ತನಕ ಎಲ್ಲರೂ ನಿಮ್ಮ ಪರವಾಗಿ ಇರ್ತಾರೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ, ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ನೆಮ್ಮದಿಯನ್ನ ನೋಡುವಂತಹ ದಿವಸ ಇದಾಗಿರುತ್ತೆ ಮತ್ತು ಮುಂದಿನ 20 ದಿನಗಳು ನಿಮಗೆ ಸಮಾಜದಲ್ಲಿ ಪ್ರತಿಷ್ಠೆ ಪ್ರಾಪ್ತಿ. ಧನು ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಿಂದಿನ ಕೆಲವು ದಿನಗಳಲ್ಲಿ ಆದಂತಹ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಅಥವಾ ದಾಂಪತ್ಯದಲ್ಲಾದಂತಹ ವೈಮನಸ್ಯ, ಇವುಗಳೆಲ್ಲದಿಂದ ಈಗ ನಿಮಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮತ್ತು ಹಿಂದೆ ಆದಂತಹ ಸಂದರ್ಭಗಳಲ್ಲಿ ಯಾರು ನಿಮಗೆ ಪ್ರತಿಕೂಲವಾಗಿ ಮಾತಾಡಿದ್ರೋ ಅವರೇ ಬಂದು ನಿಮಗೆ ಕ್ಷಮೆ ಹೇಳಿ ಸಮಾಧಾನ ಮಾಡುವಂತಹ ದಿನಗಳನ್ನ ನೀವು ಈಗ ನೋಡ್ತೀರಿ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಹೆಂಗಸರ ಮೂಲದಿಂದ ಮನಸ್ಸಿಗೆ ತೊಂದರೆ ಹಾಗೂ ಹೆಂಗಸರಿಂದ ಇವಾಗ ನಿಮಗೆ ಕಾರ್ಯಕ್ಷೇತ್ರದಲ್ಲೂ ಕೂಡ ಅಡೆತಡೆಗಳು ಉಂಟಾಗಬಹುದು. ಅವರನ್ನ ಬಹಳ ಗೌರವಾನ್ವಿತವಾಗಿ ನಡೆಸಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಕುಂಭರಾಶಿಯವರಿಗೂ ಕೂಡ ಸಾಮಾಜಿಕ ಜೀವನದಲ್ಲಿ ಹಾಗೂ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹೆಂಗಸರಿಂದ ಈಗ ತೊಂದರೆ ಆಗಬಹುದು. ಹೆಂಗಸರನ್ನ ಎದುರು ಹಾಕಿಕೊಳ್ಳೋದ್ರಿಂದ ನಿಮ್ಮ ಪ್ರತಿಷ್ಠೆಗೆ ತೊಂದರೆ ಆಗಬಹುದು. ಆರೋಗ್ಯದಲ್ಲೂ ಕೂಡ ಹಾರ್ಮೋನ್ ಇತ್ಯಾದಿ ಸಮಸ್ಯೆಗಳನ್ನ ಈಗ ನೀವು ಎದುರಿಸಬೇಕಾಗಿ ಬರಬಹುದು. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ. ಮುಂದಿನ 20 ದಿನಗಳಲ್ಲಿ ಧನಾಗಮವಾಗತ್ತೆ. ನಿಮ್ಮ ಕ್ರಿಯಾಶೀಲತೆ ಬಹಳನೇ ಎಲ್ಲರಿಗೂ ಸಮಾಧಾನ ತರುವಂತದ್ದಾಗತ್ತೆ. ಕಲಾವಿದರಿಗಂತೂ ಬಹಳ ಮುಖ್ಯವಾದಂಥದ್ದು ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಪ್ರಗತಿಯನ್ನು ನೋಡುವಂತಹ ದಿನ. ದಾಂಪತ್ಯದಲ್ಲಿ, ಮಿತ್ರತ್ವಗಳಲ್ಲಿ ಹೆಚ್ಚಿನ ನೆಮ್ಮದಿ, ಇನ್ವೆಸ್ಟ್ಮೆಂಟ್ಗಳಲ್ಲಿ ಪ್ರಾಫಿಟ್ ಸಾಧ್ಯ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನ ಮಾಡೋದ್ರಿಂದ ಎಲ್ಲಾ ಪಾಪಗಳನ್ನು ನಾಶ ಮಾಡಿಕೊಳ್ಳಬಹುದು. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.